ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ದುನಿಯಾ ವಿಜಯ್, ರಾಜ್ಬಿ ಶೆಟ್ಟಿ, ರಚಿತಾರಾಮ್ ಲೀಡಲ್ಲಿ ಕಾಣಿಸ್ಕೊಂಡು ಜಡೇಶ್ ಕೆ ಹಂಪಿ ಅವರು ನಿರ್ದೇಶನ ಮಾಡಿರೋ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಿಡುಗಡೆ ಆಗಿದೆ. ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು, ನನಗನ್ಸಿದ್ದನ್ನು ಹೇಳ್ತಾ ಹೋಗ್ತೀನಿ. ಕೂಲಿ ಆಳಾಗಿ ಜೀವನ ನಡೆಸೋ ರಾಚಯ್ಯ ಊರು, ಅಲ್ಲಿನ ಪದ್ಧತಿ, ಅಲ್ಲಿರುವಂತಹ ಸಮಸ್ಯೆಗಳು ಎಲ್ಲದರ ವಿರುದ್ಧ ತಿರುಗಿ ಬೀಳೋ ಪರಿಸ್ಥಿತಿ ಬರುತ್ತೆ. ಇಡೀ ಊರಿನ ಬದಲಾವಣೆಗೆ ರಾಚಯ್ಯ ಕಾರಣ ಆಗ್ತಾನೆ. ಇನ್ನು ಊರಿನ ಸಮಸ್ಯೆಗಳೇನು, ಯಾಕೆ ಅಂತಹ ನಿರ್ಧಾರಕ್ಕೆ ಆತ ಕೈ ಹಾಕ್ತಾನೆ, ಅದರಿಂದ ಅವನು ಏನೆಲ್ಲ ಅನುಭವಿಸಬೇಕಾಗತ್ತೆ, ಇದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಾಮಾನ್ಯವಾಗಿ ದುನಿಯಾ ವಿಜಯ್ ಅವರ ಸಿನಿಮಾ ಅಂದರೆ ಮಾಸ್ ಕಮರ್ಷಿಯಲ್ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋ ಲೆಕ್ಕಾಚಾರ ಸೆಟ್ ಆಗಿದೆ. ಆದರೆ ಈ ಸಿನಿಮಾ ಆ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡುತ್ತೆ. ಲ್ಯಾಂಡ್ ಲಾರ್ಡ್ ಒಂದು ಮಾಮೂಲಿ ಕಮರ್ಷಿಯಲ್ ಸಿನಿಮಾ ಆಗದೆ ಸಮಾಜಕ್ಕೆ ವಿಚಾರಗಳನ್ನ ಕೊಡುಗೆ ಕೊಡುವಂತಹ ಸಿನಿಮಾ ಆಗಿದೆ ಅಂತ ಹೇಳ್ಬೋದು. 80s 90ಸ್ನಲ್ಲಿದ್ದಂತಹ ಸಮಸ್ಯೆಗಳು, ಜಮೀನ್ದಾರಿ ಪದ್ಧತಿ, ಜಾತಿ ಪದ್ಧತಿ, ಇದೆಲ್ಲದರ ಬಗ್ಗೆ ಸಿನಿಮಾ ಮಾತಾಡುತ್ತೆ. ಬರವಣಿಗೆ ಹಾಗೆಯೇ ನಿರ್ದೇಶನ ಈ ಎರಡೂ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಜಡೇಶ್ ಅವರು. ಯೂಶಲಿ ಪೀರಿಯೋಡಿಕ್ ಮೂವಿ ಅಂದರೆ ಗ್ರೌಂಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸನ್ನಿವೇಶಕ್ಕೆ ಯಾವ ಕಾಸ್ಟ್ಯೂಮ್, ಯಾವ ಪ್ರಾಪರ್ಟಿ, ಯಾವ ರೀತಿ ಪ್ರೆಸೆಂಟೇಷನ್ ಇರಬೇಕು ಅನ್ನೋ ನಿರ್ಧಾರ ತುಂಬಾ ಮುಖ್ಯ ಆಗುತ್ತೆ. ಆ ವಿಚಾರದಲ್ಲಿ ಲ್ಯಾಂಡ್ ಲಾರ್ಡ್ ಪ್ರತಿಯೊಂದು ಫ್ರೇಮ್ ಕೂಡ ನೀಟಾಗಿ ಬಂದಿದೆ ಅಂತ ನಾವು ಹೇಳ್ಬೋದು. ಇನ್ನು ರಾಜ್ ಶೆಟ್ರ್ ಪರ್ಫಾರ್ಮೆನ್ಸ್ ಪ್ರತಿ ಸಿನಿಮಾದ ಹಾಗೆಯೇ ಇಲ್ಲೂ ಕೂಡ ಅವರ ವರ್ಸೆಟಾಲಿಟಿ ಕಾಣಿಸುತ್ತೆ. ಇನ್ನು ಕೋಲಾರ ಭಾಗದ ಸ್ಲ್ಯಾಂಗನ್ನು ಚೆನ್ನಾಗಿ ತಮ್ಮದಾಗಿಸ್ಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಉಮಾಶ್ರೀ ಅವರ ಆ್ಯಕ್ಟಿಂಗ್ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಅಚ್ಯುತ್ ಕುಮಾರ್, ರಿಥನಿಯಾ, ಶಿಶಿರ್ ಬೈಕಾಡಿ ಇವು ಎಲ್ಲರ ಅಭಿನಯ ಕೂಡ ಪರ್ಫೆಕ್ಟ್ ಅನಿಸುತ್ತೆ. ಉಮಾಶ್ರೀ ಅವರ ಪಾತ್ರ ಜನರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ಸಿನಿಮಾದಲ್ಲಿ ತುಂಬ ಇಷ್ಟ ಆಗೋ ಮತ್ತೊಂದು ವಿಚಾರ ಏನು ಅಂದರೆ ರೈಟಿಂಗ್. ಇಲ್ಲಿ ನಡೆಯೋ ಪ್ರತಿಯೊಂದು ಸನ್ನಿವೇಶನೂ ಪ್ರೆಡಿಕ್ಟೇಬಲ್. ಆದರೂ ಕೂಡ ಸ್ಕ್ರೀನ್ ಪ್ಲೇ ಎಲ್ಲೂ ಬೋರ್ ಅನ್ಸದೇ ಇರೋ ಹಾಗೆ ಅಥವಾ ಎಲ್ಲೂ ಲ್ಯಾಗ್ ಆಗದೆ ಇರೋ ಹಾಗೆ ಎಲಿಮೆಂಟ್ಗಳನ್ನ ಚೆನ್ನಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹೇಳ್ತಾ ಹೋದರೆ ಕತೆ ಹೊಸದೇನಲ್ಲ, ಆದರೆ ಅದನ್ನು ಹೇಳಿರೋ ಶೈಲಿ ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಬರೋ ಫ್ಲ್ಯಾಶ್ ಬ್ಯಾಕ್ ಇಡೀ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂದರೂ ತಪ್ಪಾಗಲ್ಲ. ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿ ಸನ್ನಿವೇಶ ಕೂಡ ಅಪ್ಲಿಫ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಸಿನಿಮಾಗೆ ನೆಗೆಟಿವ್ಸೇ ಇಲ್ವಾ ಅನ್ನೋ ಪ್ರಶ್ನೆ ಬರಬಹುದು. ನೆಗೆಟಿವ್ಸ್ ಏನೂ ಇಲ್ಲ. ಸಿನಿಮಾ ವಿಚಾರಗಳನ್ನ, ಸಾಮಾಜಿಕ ಮೌಲ್ಯಗಳನ್ನ, ಹಾಗೆಯೇ ಮುಖ್ಯವಾಗಿ ಸಂವಿಧಾನವನ್ನು ಜನರಿಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇನ್ನು ತಮಿಳ್ ಅವರು ಹಾಗೆಯೇ ಮಲಯಾಳಂ ಅವರು ಬೇರೆ ರೀತಿಯೇ ಸಿನಿಮಾ ಮಾಡ್ತಾರೆ. ನಮ್ಮಲ್ಲಿ ಆ ರೀತಿ ಸಿನಿಮಾ ಬರೋದೇ ಇಲ್ಲ ಅಂತ ಹೇಳೋರಿಗೆ ಲ್ಯಾಂಡ್ ಲಾರ್ಡ್ ಒಳ್ಳೆ ಉತ್ತರ ಅಂತ ಹೇಳ್ಬೋದು. ಇದಿಷ್ಟು ಸಿನಿಮಾ ನೋಡಿ ನನಗನ್ಸಿದ್ದು. ನಿಮ್ಗೇನು ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಇನ್ನು ಸಿನಿಮಾ ನೋಡದೇ ಇರೋರು ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ತಪ್ಪದೇ ನೋಡಿ. ಹಾಗೆಯೇ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.